ಅಜ್ಜಿ, ನಾನು ತರಗತಿಯಲ್ಲಿ ವಿವಿಧ ರೀತಿಯ ವಿದ್ಯಾರ್ಥಿಗಳನ್ನು ಭೇಟಿಯಾಗುತ್ತೀನಿ. ಎಷ್ಟು ರೀತಿಯ ಜನರಿದ್ದಾರೆ ಅಜ್ಜಿ? ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಕೇವಲ 2 ರೀತಿಯ ಜನರಿದ್ದಾರೆ, ಒಳ್ಳೆಯವರು ಮತ್ತು ಕೆಟ್ಟವರು ಎಂದು ಗೀತೆ ಹೇಳುತ್ತದೆ. ಹೆಚ್ಚಿನ ಜನರು ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ. ನಿಮ್ಮಲ್ಲಿ ಹೆಚ್ಚು ಒಳ್ಳೆಯ ಗುಣಗಳಿದ್ದರೆ ಒಳ್ಳೆಯವರು, ಕೆಟ್ಟ ಗುಣಗಳಿದ್ದರೆ ಕೆಟ್ಟವರೆಂದು ಕರೆಯುತ್ತೇವೆ. ನಾನು ಒಳ್ಳೆಯ ವ್ಯಕ್ತಿಯಾಗಲು ಬಯಸಿದರೆ ನಾನು ಯಾವ ಗುಣಗಳನ್ನು ಹೊಂದಿರಬೇಕಜ್ಜಿ? ನೀವು ಪ್ರಾಮಾಣಿಕವಾಗಿರಬೇಕು, ಅಹಿಂಸಾತ್ಮಕವಾಗಿರಬೇಕು, ಸತ್ಯವಂತರಾಗಿರಬೇಕು, ಕೋಪವಿಲ್ಲದೆ ಶಾಂತವಾಗಿರಬೇಕು, ಹಾನಿಕಾರಕ ಮಾತುಗಳಿಲ್ಲದೆ, ದಯೆ ದುರಾಸೆ ಇಲ್ಲದೆ, ಸೌಮ್ಯ, ಕ್ಷಮಿಸುವ ಮತ್ತು ವಿನಮ್ರವಾಗಿರಬೇಕು. ಇವುಗಳನ್ನು ದೈವಿಕ ಗುಣಗಳು ಎಂದು ಕರೆಯುತ್ತಾರೆ, ಏಕೆಂದರೆ ಅವು ನಮ್ಮನ್ನು ದೇವರ ಬಳಿಗೆ ಕರೆದೊಯ್ಯುತ್ತದೆ. ಅಜ್ಜಿ, ನಾನು ಯಾವ ಕೆಟ್ಟ ಅಭ್ಯಾಸಗಳನ್ನು ತಪ್ಪಿಸಬೇಕಜ್ಜಿ? ಭೂಟಾಟಿಕೆ, ಸುಳ್ಳು ಹೇಳುವುದು, ಆರೋಪ ಮಾಡುವಂತಹದ್ದು, ಅಹಂಕಾರ, ಅಸೂಯೆ, ಸ್ವಾರ್ಥ, ಕೋಪ, ದುರಾಶೆ, ಒರಟುತನ, ಕೃತಜ್ಞತೆ ಮತ್ತು ಹಿಂಸೆ ಇವು ಕೆಟ್ಟ ಗುಣಗಳು, ಏಕೆಂದರೆ ಅವು ನಮ್ಮನ್ನು ದೇವರಿಂದ ದೂರವಿಡುತ್ತದೆ. ಕೆಟ್ಟ ಗುಣಗಳು ನಮ್ಮನ್ನು ಕೆಟ್ಟ ಕೆಲಸಗಳನ್ನು ಮಾಡಲು ಹಾಗೆ ತೊಂದರೆಗೆ ಸಿಲುಕುವಂತೆ ಮಾಡುತ್ತದೆ. ಕೆಟ್ಟ ಗುಣಗಳನ್ನು ಹೊಂದಿರುವ ಜನರೊಂದಿಗೆ ಸ್ನೇಹಿತರಾಗಬೇಡಿ, ಏಕೆಂದರೆ ಅವರಿಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯುವುದಿಲ್ಲ. ನಿಮಗೆ ಸಹಾಯ ಮಾಡಿದವರಿಗೆ ಯಾವಾಗಲೂ ಕೃತಜ್ಞರಾಗಿರಿ. ಕೃತಜ್ಞತೆ ಮಹಾಪಾಪವಾಗಿರೋದು, ಅದಕ್ಕೆ ಪರಿಹಾರವಿಲ್ಲ. ಆಸೆ, ಕೋಪ ಮತ್ತು ದುರಾಸೆ ಬಹಳ ವಿನಾಶಕಾರಿ. ಭಗವಾನ್ ಕೃಷ್ಣ ಇವುಗಳನ್ನು ನರಕಕ್ಕೆ 3 ದ್ವಾರಗಳೆಂದು ಗೀತೆಯಲ್ಲಿ ಉಪದೇಶಿಸಿದ್ದಾರೆ. ದುರಾಸೆ ಹೇಗೆ ದುಃಖಕ್ಕೆ ಕಾರಣವಾಗುತ್ತದೆ ಎಂಬುದಕ್ಕೆ ಒಂದು ಕತೆ ಹೇಳುತ್ತೀನಿ ಕೇಳು. ಕತೆಯ ಶೀರ್ಷಿಕೆ ನಾಯಿ ಮತ್ತು ಮೂಳೆ. ಒಂದು ದಿನ ನಾಯಿಯೊಂದು ಮೂಳೆಯನ್ನು ಕಾಣುತ್ತದೆ. ಅದು ಅದನ್ನು ತನ್ನ ಬಾಯಲ್ಲಿ ಎತ್ತಿಕೊಂಡು ಅಗಿಯಲು ಶುರು ಮಾಡುತ್ತದೆ. ಹಾಗೆಯೇ ಮೂಳೆಗೆ ಹೋಗಿ ಅಲ್ಲೇ ಕುಳಿತು ಕೆಲಕಾಲ ಮೂಳೆಯನ್ನು ಜಗಿಯುತ್ತದೆ. ಆಗ ನಾಯಿಗೆ ಬಾಯಾರಿಕೆಯಾಯಿತು ಮತ್ತು ತನ್ನ ಬಾಯಿಯಲ್ಲಿ ಮೂಳೆಯನ್ನು ಎತ್ತಿಕೊಂಡು ತೊರೆಯ ಬಳಿ ಹೋಯಿತು. ಅಲ್ಲಿ ನೀರು ಕುಡಿಯಲು ಮರದ ಸೇತುವೆಯ ಮೇಲೆ ನಡೆಯಿತು. ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿದಾಗ ನದಿಯಲ್ಲಿ ಮೂಳೆಯೊಂದಿಗೆ ಮತ್ತೊಂದು ನಾಯಿ ಇದೆ ಎಂದು ಭಾವಿಸಿ ದುರಾಸೆಯುಳ್ಳ ನಾಯಿ ಇನ್ನೊಂದು ಮೂಳೆಯನ್ನು ಕೂಡ ಹೊಂದಬೇಕೆಂದು ಬಯಸಿ ಬೊಗಳಲು ಶುರು ಮಾಡಿತು. ಬಾಯಿ ತೆರೆದ ತಕ್ಷಣ ತನ್ನ ಬಾಯಿಯಲ್ಲಿದ್ದ ಮೂಳೆ ಜಾರಿ ತೊರೆಗೆ ಬಿದ್ದಿತು. ನಾಯಿ ತನ್ನ ತಪ್ಪನ್ನು ಅರಿತುಕೊಂಡಿತು, ಆದರೆ ಅದು ತುಂಬಾ ತಡವಾಗಿತ್ತು. ದುರಾಸೆಯನ್ನು ಹೋಗಲಾಡಿಸಲು ಇದ್ದದ್ದರಲ್ಲಿಯೇ ತೃಪ್ತರಾಗಿರಬಹುದು. ಸಂತೃಪ್ತ ವ್ಯಕ್ತಿ ಬಹಳ ಸಂತೋಷದ ವ್ಯಕ್ತಿ. ದುರಾಸೆಯ ವ್ಯಕ್ತಿಯು ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ಸಂತೋಷವನ್ನು ಕಾಣುವುದಿಲ್ಲ. ಅಜ್ಜಿ, ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನಾವು ಹೇಗೆ ತಿಳಿಯಬಹುದಜ್ಜಿ? ನಮ್ಮ ಪವಿತ್ರ ಪುಸ್ತಕಗಳನ್ನು ಅನುಸರಿಸಿ ಜೆ. ಸಂತರು ಮತ್ತು ಋಷಿಗಳು ನಮ್ಮ ಪವಿತ್ರ ಪುಸ್ತಕಗಳಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಹೇಳುತ್ತಾರೆ. ದೇವರಲ್ಲಿ ನಂಬಿಕೆ ಇಡಬೇಕು ಮತ್ತು ನಮ್ಮ ತಂದೆ ತಾಯಿ ಮತ್ತು ಹಿರಿಯರ ಮಾತನ್ನು ಆಲಿಸಬೇಕು. ನಾವು ಸಾಧ್ಯವಾದಷ್ಟು ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಆದರೆ ಯಾರೊಬ್ಬರೂ ಒಳ್ಳೆಯ ಅಭ್ಯಾಸಗಳನ್ನು ಹೊಂದಿಲ್ಲ, ಕೆಟ್ಟ ಅಭ್ಯಾಸಗಳನ್ನು ಹೊಂದಿಲ್ಲ ಎಂದು ಹೇಳಲಾಗುವುದಿಲ್ಲ. ದೇವರು ಸಾಮಾನ್ಯವಾಗಿ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಎಲ್ಲರಲ್ಲೂ ಕೂಡ
ವಿವರಿಸಿರುತ್ತಾನೆ. ರಾಣಿ ದ್ರೌಪದಿ ತನ್ನ ಸ್ವಂತ ಅನುಭವದಿಂದ ಈ ಸತ್ಯವನ್ನು ಹೇಗೆ ಕಂಡುಹಿಡಿದಳು ಎಂಬುದರ ಕುರಿತು ಒಂದು ಕತೆ ಇಲ್ಲಿದೆ ಕೇಳು. ದ್ರೌಪದಿ 5 ಪಾಂಡವರ ಸಾಮಾನ್ಯ ಪತ್ನಿ. ಅವಳು ತನ್ನ ಹಿಂದಿನ ಜನ್ಮದಲ್ಲಿ ಋಷಿಯ ಮಗಳು. ಅವಳು ತುಂಬ ಸುಂದರ ಮತ್ತು ಸದ್ಗುಣಿಯಾಗಿದ್ದಳು. ಆದರೆ ಅವಳ ಹಿಂದಿನ ಜನ್ಮದಲ್ಲಿ ಅವಳ ಹಿಂದಿನ ಕರ್ಮದಿಂದಾಗಿ ಅವಳು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಇದು ಅವಳಿಗೆ ಅತೃಪ್ತಿಯನ್ನು ತಂದಿತು. ಆದ್ದರಿಂದ ಅವಳು ಶಿವನನ್ನು ಮೆಚ್ಚಿಸಲು ತಪಸ್ಸನ್ನು ಪ್ರಾರಂಭಿಸಿದಳು. ಸುದೀರ್ಘ ಮತ್ತು ಕಷ್ಟಕರವಾದ ತಪಸ್ಸಿನ ನಂತರ ಅವಳು ಶಿವನನ್ನು ಸಂತೋಷಪಡಿಸಿದಳು. ಶಿವನು ತನ್ನ ಆಯ್ಕೆಯ ಆಶೀರ್ವಾದವನ್ನು ಆರಿಸುವಂತೆ ಕೇಳಿಕೊಂಡಳು. ಅವಳು ತುಂಬ ಧಾರ್ಮಿಕ, ಬಲಶಾಲಿ, ಉತ್ತಮ ಸೈನಿಕ, ಸುಂದರ ಮತ್ತು ಸೌಮ್ಯ ಸ್ವಭಾವದ ಗಂಡನನ್ನು ಕೇಳಿದಳು. ಶಿವನ ಅವಳ ಆಸೆಯನ್ನು ಪೂರೈಸಿದನು. ಮುಂದಿನ ಜನ್ಮದಲ್ಲಿ ಅವಳು 5 ಸಹೋದರರನ್ನು ಮದುವೆಯಾಗಿದ್ದಳು. ಆದರೆ ಈ ವಿಚಿತ್ರ ಪರಿಸ್ಥಿತಿಯಿಂದ ಅವಳು ತುಂಬ ಸಂತೋಷವಾಗಿರಲಿಲ್ಲ. ದ್ರೌಪದಿಯು ಎಲ್ಲ ಜೀವಿಗಳ ಭೂತ, ಪೂರ್ವ ಮತ್ತು ಭವಿಷ್ಯವನ್ನು ತಿಳಿದಿರುವ ಶ್ರೀಕೃಷ್ಣನ ಮಹಾನ್ ಭಕ್ತೆ. ಅವನು ಅವಳ ದುಃಖವನ್ನು ತಿಳಿದಿದ್ದನು ಮತ್ತು ಅವಳ ಹಿಂದಿನ ಜೀವನದಲ್ಲಿ ಅವಳು ಕೇಳಿದ್ದನ್ನು ವಿವರಿಸಿದನು. ಒಬ್ಬ ಮಹಿಳೆಯು ತನ್ನ ಪತಿಯಲ್ಲಿ ತಾನು ಬಯಸಿದ ಎಲ್ಲ ಗುಣಗಳನ್ನು ಹೊಂದಲು ಅಸಾಧ್ಯವೆಂದು ಭಗವಾನ್ ಕೃಷ್ಣ ಹೇಳಿದ್ದಾರೆ. ಆದ್ದರಿಂದ ಅವಳು ಈ ಜನ್ಮದಲ್ಲಿ 5 ಗಂಡಂದಿರನ್ನು ವಿವಾಹವಾದರು. ಶ್ರೀಕೃಷ್ಣನಿಂದಲೇ ಈ ವಿವರಣೆಯನ್ನು ಕೇಳಿದ ನಂತರ ಅವಳು ಅವಳ ತಂದೆ ತಾಯಿಗಳು ಮತ್ತು ಅವಳ 5 ಗಂಡಂದಿರು ವಿಧಿ ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸಿದರು ಮತ್ತು ಸಂತೋಷದಿಂದ ಬದುಕಿದರು. ಕಥೆಯ ನೈತಿಕತೆ ಏನೆಂದರೆ, ಒಬ್ಬ ಗಂಡ ಅಥವಾ ಹೆಂಡತಿಯನ್ನು ಎಲ್ಲ ಒಳ್ಳೆಯ ಅಥವಾ ಕೆಟ್ಟ ಗುಣಗಳೊಂದಿಗೆ ಹುಡುಕಲು ಸಾಧ್ಯವಿಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿಯು ವಿಧಿಯಿಂದ ನೀಡಲ್ಪಟ್ಟ ಯಾವುದನ್ನಾದರೂ ಬದುಕಲು ಕಲಿಯಬೇಕು. ಸಂಪೂರ್ಣವಲ್ಲ, ಏಕೆಂದರೆ ಯಾರಿಗೂ ಒಳ್ಳೆಯ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸಗಳಿಲ್ಲ. ಯಾವುದರ ಆಯ್ಕೆ ನಿಮ್ಮದಾಗಿರುತ್ತೋ ಅದು ಮುಖ್ಯ. ಸಾಮಾನ್ಯವಾಗಿ ಈ ಅಧ್ಯಾಯ 16 ದೈವಿಕ ಮತ್ತು ರಾಕ್ಷಸ ಗುಣಗಳಲ್ಲಿ ಮಾನವರಲ್ಲಿ ಕೇವಲ 2 ವಿಧಗಳಿವೆ, ಒಳ್ಳೆಯ ಅಥವಾ ಕೆಟ್ಟ. ಅಂದರೆ ಒಳ್ಳೆಯದು ಅಂದರೆ ದೈವಿಕ, ಕೆಟ್ಟ ಅಂದರೆ ರಾಕ್ಷಸ ಗುಣ. ಹೆಚ್ಚಿನ ಜನರು ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ. ಆಧ್ಯಾತ್ಮಿಕ ಪ್ರಗತಿಗೆ ಕೆಟ್ಟ ಅಭ್ಯಾಸಗಳನ್ನು ತೊಡೆದುಹಾಕಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸುವುದು ಅವಶ್ಯಕ. ಇದೇ ಈ ಅಧ್ಯಾಯ 16ರ ಸಾರಾಂಶ. ವೀಕ್ಷಕರೇ, ನಿಮಗೆ ಈ ಅಧ್ಯಾಯ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ಆದಷ್ಟು ಜನರಿಗೆ ನಮ್ಮ ಈ ಭಗವದ್ಗೀತೆಯನ್ನು ಹಂಚಿಕೊಳ್ಳಿ. ಮತ್ತೊಂದು ಅಧ್ಯಾಯದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ.